ಮತ್ತು ಮಹಾದೇವ್ ಅವರು ಮಾರ್ಬಳ್ಳಿ ಇವ್ರನ್ನೆಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಯಾಕೆಂದರೆ ನಮ್ಮ ಹಿಂದುಳಿದ ವರ್ಗದಿಂದ ಬಂದು ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಪ್ರಶಸ್ತಿ ಪಡಿತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ನಮ್ಮ ಯೋಗೇಂದ್ರ ಅವರು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಅದನ್ನು ಮಾದರಿಯಾಗಿ ನಿಂತ್ಕೊಳ್ಳಿ. ಇವತ್ತು ಗೌರ್ಮೆಂಟ್ ಕೆಲಸ ಯಾರು ಕಾರಣ ನಂಬ್ಕೋ ಕೂತ್ಕೋಬೇಡಿ. ನೀವು ವೃತ್ತಿಪರ ಶಿಕ್ಷಣವನ್ನು ಮಾಡಬೇಕು. ನೀವು ಸ್ವಂತ ಹಾರ್ಡ್ ವರ್ಕ್ ಆಗಬೇಕು. ನೀವು ನಿಮ್ಮ ತಂದೆ ತಾಯಿ ಅವ್ರು ಏನು ಹಾಕ್ಕೊಟ್ಟಿರ್ತಾರೆ ಆ ರೀತಿಯಲ್ಲಿ ತಾವು ನಡಿಬೇಕು. ಮುಂದೆ ನಿಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸ್ಕೋಬೇಕಾಗ್ತದೆ. ಮತ್ತು ಈ ಸಂಘಟನೆ ಹೆಂಗೆ ಅಂದರೆ ಈ ಪ್ರತಿಭಾ ಪುರಸ್ಕಾರ ಸುಮಾರು 2000 ಇಸ್ವಿಯಿಂದ ನಾವು ಮಾಡ್ತಾ ಬಂದೀವಿ. ನಾನು ಉಮೇಶಣ್ಣ, ಅರವಿಂದ ಮತ್ತು ನಾಗಪುರ ಇದ್ದಾರೆ, ಅಯೋಧ್ಯೆ ನಾಗರು, ನಾವೆಲ್ಲ ಒಂದೊಂದು ಕಡೆಯಿಂದ ಎಲ್ಲ ಪ್ರತಿ ವರ್ಷ ನಿಲ್ಲಿಸ್ತಾನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಸ್ವಾಮಿ ಮೂಡ ಅವರು ಇದ್ದಾರೆ, ಎಲ್ಲರೂ ಭಾಳ ಜನ ಸಹಾಯ ಮಾಡಿದ್ದಾರೆ. ಸೊ ಈಗೇನಾಗಿದೆ, ನಮ್ಮಲ್ಲಿ ಒಗ್ಗಟ್ಟು ಇರಬೇಕಾಗುತ್ತೆ. ಅಥವಾ ಬಣ ಹೇಳ್ದಂಗೆ ಸುಮ್ಮನೆ ನಮ್ದು ಆ ಬಣ ಈ ಬಣ. ಮತ್ತು ಈಗ ನಾವು ಅವಾಗಿಂದ ಎಲ್ಲ ಕುಳಿತಿದ್ದಾರೆ ಸಂಘಟನೆ ಒಳಗೆ. ಈ ಹೊಸಬರು ಬಂದು ಒಂದೊಂದು ಥರ ಕೇಳಿಸ್ಕೊ ಮಾತಾಡೋದು, ಇದೆಲ್ಲ ನಿಲ್ಲಬೇಕಾಗ್ತದೆ. ದಯಮಾಡಿ ಎಲ್ಲರೂ ಒಗ್ಗಟ್ಟಿಂದ ಹೋಗೋಣ. ನಿಮ್ಮ ಮಕ್ಕಳಿಗೆ ಬರೀ 1,000 ಸ್ಕಾಲರ್ಶಿಪ್ಪು ಯಾವುದೇ ಉಪಯೋಗ ಆಗಲ್ಲ. ಅವರಿಗೆ ನಾನು ಹೇಳಿದ್ದೀನಿ, ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರಿಗೆ ನಾನು ಸಲಹೆ ಕೊಡ್ತಾ ಇದ್ದೀನಿ. ದಯಮಾಡಿ ರಾಜ್ಯ ಮಟ್ಟದ ಒಂದು ತರಬೇತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಆಯೋಜನೆ ಮಾಡಬೇಕು ಪ್ರತಿ ವರ್ಷ ಅಂತ ನಾನು ನಮ್ಮ ಸಂಘದ ಮುಖಂಡರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಮುಂದಿನ ಜೀವನ ಒಳ್ಳೆಯದಾಗಲಿ, ನಿಮ್ಮ ಭದ್ರ ಭವಿಷ್ಯ ಇನ್ನು ಉತ್ತುಂಗಕ್ಕೇರಲಿ ಅಂತ ನಾನು ಭಾವಿಸಿ ವಿದ್ಯಾರ್ಥಿಗಳು ಯಾರ್ಯಾರು ತಗೋತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ಇಂದು ಮೈಸೂರಿನಲ್ಲಿ ಮೈಸೂರು ಜಿಲ್ಲಾ ಗಾಣಿಗರ ಸಂಘದ ಅಧ್ಯಕ್ಷರಾದ ಎನ್ ಸಿ ಉಮೇಶ್ ಅವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಮತ್ತು ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯವರು ಹಾಗೂ ರಾಜ್ಯ ಗಾಣಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಿಶ್ವಾಸ್ ಕುಮಾರ್ ಅವರು ಉಪಸ್ಥಿತರಿದ್ದು ಮತ್ತು GT ದೇವೇಗೌಡರು, ಹರೀಶ್ ಗೌಡರು, ಶ್ರೀವತ್ಸ್ಯ, ವಿವೇಕಾನಂದ ಹಾಗೂ ಅನೇಕ ಗಣ್ಯಾತಿ ಗಣ್ಯರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಗಾಣಿಗರ ಸಂಘದ ವತಿಯಿಂದ ನಡೆಯುವಂತಹ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಸಮಾಜದಲ್ಲಿ ಪುರಸ್ಕೃತರನ್ನು ಸನ್ಮಾನ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರು ರಾಜರು ಕೂಡ ಭಾಗವಹಿಸಿದ್ದಾರೆ. MP ಆದ ಮೈಸೂರು ಮಹಾವೀರವರು ಭಾಗವಹಿಸಿದ್ದಾರೆ. ಹಾಗೆಯೇ ನಮ್ಮ ಯದುವೀರವರು ಭಾಗವಹಿಸಿದರು. ಅದೇ ರೀತಿ ನಮ್ಮ ಸಿದ್ದರಾಮಯ್ಯರ ಮಗ ಯತೀಂದ್ರರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಲ್ಲ ಸಮಾಜದ ಗಣ್ಯರು, ಎಲ್ಲ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಹಳ ಉತ್ತಮ ಕಾರ್ಯಕ್ರಮ. ಸಮಾಜದ ವಿದ್ಯಾವಂತ ಮಕ್ಕಳನ್ನು ಅವರು ಕಲಿತಾ ಇರುವಾಗ ಅವರನ್ನು ಪುರಸ್ಕಾರ ಮಾಡಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹಿಸಿದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದುವರಿಲಿಕ್ಕೆ ಒಂದು ಪ್ರೋತ್ಸಾಹ ಮಾಡಿದಂಗಾಗುತ್ತೆ. ಅವರಿಗೆ ಒಂದು ನಾವು ಸಹಕಾರ ಸಹಾಯವನ್ನು ಮಾಡುವ ಅಗತ್ಯ ಬಹಳಷ್ಟು ಇದೆ. ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಧ್ಯಕ್ಷರಾದ ಉಮೇಶ್ರವರು ಹಾಗೆ ಅವರ ಸಂಘಟಕರೆಲ್ಲ ಸೇರಿಕೊಂಡು ಉತ್ತಮ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಹಾಗೆಯೇ ನಮ್ಮ ಯತೀಂದ್ರರವರು ನಮ್ಮ ಮೈಸೂರಲ್ಲೇ 1 ಎಕರೆಯಷ್ಟು ಜಾಗ ಸಮುದಾಯ ಭವನಕ್ಕೆ, ಗಾಣಿಗ ಸಮುದಾಯ ಭವನಕ್ಕೆ 1 ಎಕರೆ ಜಾಗವನ್ನು ಕೂಡ ಘೋಷಿಸಿದ್ದಾರೆ. ಸಮುದಾಯ ಭವನ ಕಟ್ಟಲಿಕ್ಕೆ ಕೂಡ ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಮುಂದೆ ಸಿದ್ದರಾಮಯ್ಯವರು ಕೂಡ ನಮಗೆ ಗಾಣಿಗ ಸಮುದಾಯವನ್ನು ಗುರುತಿಸಿ ಸಮುದಾಯ ಭವನಕ್ಕೆ ಒಂದು 5 ಕೋಟಿ ರೂಪಾಯಿ ಸಹಾಯವನ್ನು ಮಾಡಿದ್ದಾರೆ. ಇದೆಲ್ಲ ನಮ್ಮ ಸಮಾಜದ ಬಾಂಧವರು ಇದನ್ನೆಲ್ಲ ಸಹಕಾರವನ್ನು ಪಡೆಯುವ ಮೂಲಕ, ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಪಡೆಯುವ ಮೂಲಕ ಮಕ್ಕಳಿಗೆ ಸಿಗುವಂಥ ಸವಲತ್ತುಗಳನ್ನು ಪಡೆಯಬೇಕು. ಮುಂದಿನ ದಿನಗಳಲ್ಲಿ ಮಕ್ಕಳು ವಿದ್ಯಾವಂತರಾಗಿ IAS ಆಫೀಸರ್ ಆಗ್ಬೋದು ಅಥವಾ KS ಆಫೀಸರ್ ಆಗ್ಬೋದು, ಸರ್ಕಾರದ ಉದ್ಯೋಗಗಳನ್ನು ಪಡೆಯುವುದರಲ್ಲಿ ಆಗಲಿ ಅಥವಾ ಇನ್ಯಾವುದೇ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಪಡೆದು ಮುಂದೆ ಬರಬೇಕು. ಸಮಾಜ ಅಭಿವೃದ್ಧಿ ಆಗಬೇಕು. ಸಮಾಜದಲ್ಲಿರುವ ಕಷ್ಟದಲ್ಲಿರುವಂಥ ಮಕ್ಕಳಿಗೆ ಇದನ್ನು ಸಮಾಜ ಬಾಂಧವರಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಮುಟ್ಟಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿ ಗಾಣಿಗ ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ನಿಗಮದ ಪ್ರಪ್ರಥಮ ಅಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಕಡೆ MP ಅವರು, ಒಂದು ಕಡೆ CM ಅವರ ಪುತ್ರ, ಈ ಥರ ಸಾಕಷ್ಟು ಗಣ್ಯರೆಲ್ಲರೂ ಸಮುದಾಯದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ಏನಾಯಿತು? ಸಂಘಟನೆ ಅಂದರೆ ಅದೇ ಕಾರ್ಯಕ್ರಮ ಮಾಡಿದ್ಮೇಲೆ ನಾವು ಎಲ್ಲರನ್ನೂ ಪ್ರೀತಿ ಗಳಿಸಿ ಕರ್ಕೊಂಬರ್ಬೇಕು, ಇಲ್ಲಾಂದರೆ ಕಾರ್ಯಕ್ರಮ ಮಾಡೋಕ್ಕೆ ಹೋಗ್ಬಾರ್ದು. ಇದು ನಮ್ಮದು 22ನೇ ವರ್ಷ ದಾಟಿದೆ. ಹಾಗಾಗಿ ನಾವು ಮಕ್ಕಳಿಗೆ ಅತ್ಯಂತ ಹಿಂದುಳಿದ ವರ್ಗದಂಥ ಇದು ಸಮಾಜದಲ್ಲಿ ನಾವು ಮಾಡ್ಕೊಂಡ್ಬರ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಒಮ್ಮೆ ನಾನು ಇಡೀ ಮೈಸೂರು ಜಿಲ್ಲೆಯ MLAಗಳನ್ನೆಲ್ಲ ಕರೆಸಿ ಮಾಡಿದ್ದೆ ಟೌನಲ್ಲಿ. ಪ್ರತಿ ವರ್ಷವೂ ಸಹ ನಮಗೆ ಈ ವರ್ಷವೇ ಮಕ್ಕಳು ಕಡಿಮೆ,
80 ಬಂದಿದ್ದಾರೆ. ಪ್ರತಿ ವರ್ಷ 100 ದಾಟೋದು ಎಲ್ಲ ಮೆರಿಟ್ ಸ್ಟೂಡೆಂಟ್ಸು. ಹಾಗಾಗಿ ಮಕ್ಕಳಿಗೆ ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ನನ್ನ ಜೊತೆಯಲ್ಲಿ 1 ತಿಂಗಳು ಹಗಲುಗಳು ದುಡಿದಂಥ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ನಿರ್ದೇಶಕರು ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಕುಲಬಾಂಧವರಿಗೆ, ಇತರೆ ಕುಲಬಾಂಧವರಿಗೂ ಸಹ, ಇತರೆ ಸಮಾಜದವರು ಸಹ ಈ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಕಾರಣ, ನಾನು ವೃತ್ತಿಯಲ್ಲಿ ಶಿಕ್ಷಕ, ಎಲ್ಲ ಸಮಾಜದವರು ಮಾಡ್ತಾಯಿದ್ರು, ನಾನು ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಪ್ರಾರಂಭ ಮಾಡಿದೆ. ಇದು ಅಲ್ಲಿಂದ ಇಲ್ಲಿ ತನಕ ನಮಗೆ ನೌಕರ ಸಂಘ ಅಂತ ಪ್ರಾರಂಭ ಮಾಡಿದೆ. ಆಮೇಲೆ ಕೆ ಆರ್ ಕ್ಷೇತ್ರದಲ್ಲಿ ಮಾಡಿದೆ, ಆಮೇಲೆ ಹಾಸ್ಟೆಲಲ್ಲಿ ಮಾಡಿದೆ, ಆಮೇಲೆ ಸರ್ಕಾರಿ ಮಾಡಿದೆ, ಜಿಲ್ಲಾ ಗಾಣಿಗರ ಸಂಘ ಆಯಿತು. ಹೀಗಾಗಿ ಈ ಒಂದು ನಮ್ಮ ಏನು 5 ಜನ ಪದಾಧಿಕಾರಿಗಳಿದ್ದಾರೆ, ವಿಶ್ವಶೆಟ್ಟರು, ಶ್ರೀನಿವಾಸರು ಮತ್ತು ಹೇಮಂತವರು, ಮಹಾದೇವರು, ವೆಂಕಟೇಶ್ ಅವರು, ರಮೇಶ್ ಅವರು, ನಿಂತಿರ್ತಕ್ಕಂಥ ಎಲ್ಲರೂ ಒಟ್ಟಾರೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ನಾನು ಸತ್ಯವಾಗ್ಲೂ ಈ ಮಟ್ಟಕ್ಕೆ ಜನ ಬರ್ತಾರೆ ಅಂತ ಗೊತ್ತಿಲ್ಲ. ನಾನು ಕೇವಲ ಒಂದು 200 ಜನ ಬರ್ಬೋದು ಅಂತ 300 ಜನ ಗೂಡು ವ್ಯವಸ್ಥೆ ಮಾಡಿಸಿದ್ದೆ. ಆದರೂ ಸಹ ಜಾಸ್ತಿ 400 ಜನ ಓಡಾಡಿದ್ದಾರೆ. ಹಾಗಾಗಿ ನೀವು ಕರೆಕ್ಟ್ ಟೈಮ್ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ಈಗ ಏನು ಗೆಸ್ಟ್ ಬಂದಿದ್ರು, ಎಸ್ಪೆಷಲಿ ಸಾರಾ ಮಹೇಶ್ವರು, GT ಸಾಹೇಬರು, ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು, MP ಅವರು, ವಿಶ್ವಾಸದಾಸ್ ಅವರು, ಪ್ರತಿಯೊಬ್ಬರು ಬಂದಿದ್ದಾರೆ. ಯತೀಂದ್ರ ಅವರು ನಮಗೆ ನಮ್ಮ ಗುರಿ ಒಂದೇ, ಈ ಒಂದು ಸಮಾಜದಲ್ಲಿ ಹೆಣ್ಮಕ್ಳಿಗೆ ಹಾಸ್ಟೆಲ್ ಮಾಡಬೇಕಂತ ಆಸೆ ಇದೆ. ಅದಕ್ಕೆ ಅವರು ಸಹಕಾರ ಕೊಡ್ತಾವ್ರೆ. ತಾಯಿ ಚಾಮುಂಡೇಶ್ವರಿ ಅವ್ರಿಗೂ ಸಹ ಉನ್ನತವಾದಂಥ ಪದವಿ ಕೊಟ್ಟು ನಮ್ಮ ಆಸೆಯನ್ನು ಈಡೇರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಮನೆ ಮಾಡ್ತಾಯಿದ್ದೀನಿ. ಹಾಗೆ ಏನು ಈ ರಾಜ್ಯ ಪ್ರಶಸ್ತಿ ವಿಜೇತರು. ಹಾಗಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಒಬ್ಬರು ಇಬ್ಬರು ಇಷ್ಟರ ಆಗ್ತಾರೆ, ಮನಸ್ತಾಪ ಇರ್ತದೆ. ಕಾರಣ, ಮನೇಲಿ 4 ಜನಕ್ಕೆ ಊಟ ಕರೆಯೋಕ್ಕಾಗಲ್ಲ. ಅಂಥದ್ರಲ್ಲಿ ಇಂಥ ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮ ಭಾಳ ಕಷ್ಟ. ಹಾಗಾಗಿ ಏನಾದರೂ ನಮ್ಮಿಂದ ತಪ್ಪು ಆಗಿದ್ದಂಥ ಸಂದರ್ಭದಲ್ಲಿ ದಯಮಾಡಿ ಜಿಲ್ಲಾ ಸಂಘದವರಿಗೆ ನಾವೆಲ್ಲ ಕ್ಷಮೆ ತೋರಿಸಿ ಮುಂದೆ ನಾವು ಪ್ರೋತ್ಸಾಹ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ನಡೆಸೋದಕ್ಕೆ, ಮುಂದುವರಿಸೋದಕ್ಕೆ ನಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಸಮಾಜದ ಕುಲಬಾಂಧವರನ್ನ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಿಸೋದು. ಹಾಗೆ ಈ ಸಂದರ್ಭದಲ್ಲಿ ಏನು ನೀವೆಲ್ಲ ಬರೋದಕ್ಕೆ, ಈ ಸ್ಕ್ರೀನ್ ಬರೋದಕ್ಕೆ ಮಾದಪ್ಪ, ಆಮೇಲೆ ನಮ್ಮ ಸಿದ್ದರಾಜು, ಈ JSS ಸಂಸ್ಥೆಯವರು ಜಾಗ ಕೊಟ್ಟವರು, JSS ಅವರು, ಸಿದ್ದರಾಜು, ಮಾದಪ್ಪ, ಹಾಗೆ ನನ್ನ ಏನು ಯೂಟ್ಯೂಬರ್ ನಾಗೇಶ್ವರು, ಸಾಹೇಬರು, ನೀವೆಲ್ಲ ಬಂದಿದ್ದೀರ. ನಿಜಕ್ಕೂ ನೀವೇನು ಮಾಡಬೇಕು ಅಂದರೆ ಇಂಥ ಸಮಾಜಗಳಿಗೆ ಪ್ರಾತಿನಿಧ್ಯ ಕೊಡಬೇಕು. ಈಗಾಗಲೇ ಮಾತಾಡಿದ್ರು, ಅಂಥ ಸಂದರ್ಭದಲ್ಲಿ ನೀವು ಯಾವುದು ಕೆಳಮಟ್ಟದಲ್ಲಿದೆ ಸಮಾಜಗಳು, ಸಣ್ಣ ಸಮಾಜಗಳು, ಅಂಥವ್ರು ಕೊಟ್ಟಾಗ ನೀವು ಫೋಕಸ್ ಹಾಕಿರ. ಇದು ನನ್ನ ಅನಿಸಿಕೆ. ಯಾಕೆಂದರೆ ದೊಡ್ಡವರು ಇದ್ದೇ ಇರ್ತದೆ, ಜೋಬಲ್ಲಿ ದುಡ್ಡಿರೋರು ಓಡಾಡ್ತಾ ಇರ್ತಾರೆ. ಕಾರಣ ನಾವೇನೂ ಇಲ್ಲದವ್ರಿಗೆ ನೀವು ಈ ರೀತಿ ಪ್ರೋತ್ಸಾಹ ಮಾಡಿದಾಗ, ನಿಮ್ಮಿಂದ ಬೆಳಗಾದರೆ, ಆಚೆ ಸಂದೇಶ ಹೋದರೆ ನಮಗೆ ಖುಷಿ ಆಯ್ತದೆ. ಇಲ್ಲಾಂದರೆ ಏನೂ ಆಗಲ್ಲ, ಕಾರ್ಯಕ್ರಮ ಮಾಡೋಕ್ಕೆ ಬೇಜಾರಾಗ್ತದೆ. ಇದು ಸತ್ಯ. ಹಾಗಾಗಿ ಈ ಚಾಮುಂಡೇಶ್ವರಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಕುಟುಂಬದಲ್ಲಿ ಏನಾದ್ರು ನೀವು ಸಿಂಗಲ್ ಇದ್ದರೆ ಈ ವರ್ಷ ಡಬಲ್ ಆಗಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನಾನು. ಮತ್ತು ನಮ್ಮ ಏನು ಪದಾಧಿಕಾರಿಗಳಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ